ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಪೀಣ್ಯ ಗ್ರಾಮಸ್ಥರು ಅಂತ ಹೇಳಿದ್ದಾರೆ, ಎಲ್ಲಾ ಬಂದು ಎಲ್ಲರೂ ನೋಡ್ತಾ ಇದ್ದಾರೆ, ನಡೀತಾ ಇದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ ಆಶಯಭಾವನೆ ನಮಗಿದೆ. ಯಾಕಂದ್ರೆ ಇದು ನಿಮ್ಮ ಆರೋಗ್ಯ ನಿಮ್ ಕೈಲಿದೆ, ಅದು ಎಲ್ಲರೂ ಹೇಳಿದ್ದೀವಿ. ಈಗ ಮತ್ತೆ ಉಚಿತ ವಾಲಂಟಿಯರ್ ಬ್ಲಡ್ ನಡೀತಾ ಇದೆ. ಅದರಲ್ಲೂ ಅದಕ್ಕೆ ತುಂಬಾ ಯುವಕರು ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮ ನಡೆಸೋದಕ್ಕೆ ನಾವು ನಮ್ಮ ಅಧ್ಯಕ್ಷರನ್ನ ನಾವು ಇದೊಂದು ಕಾರ್ಯಕ್ರಮ ಮಾಡಬೇಕಂತ ಇದ್ದೀವಿ. ಅಧ್ಯಕ್ಷ ಆಗಿದ್ರೆ ನಮ್ಮ ಜನಕ್ಕೆ ನೋಡ್ತಾ ಇದೀವಿ ನಡೀತಾ ಇದೆ. ಹವಾಮಾನ ವೈಪರೀತ್ಯದಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅದೆಲ್ಲ ರಾಮರಾಜರನ್ನ ಅವರು ಕೇಳಿದರೆ ಅಂತ ಮಂತ್ರಿವಾಗಿ ಟೈಮ್ ತಗೊಂಡು ಹೇಳ್ತೀವಿ ಅಂತ ಹೇಳಿದ್ರು. 2 ದಿವಸ ಆದ್ಮೇಲೆ ಓಪನ್ ಆಗಿ ಹೇಳಿದ್ರು, ನೀವು ಧೈರ್ಯವಾಗಿ ಮುಂದೋಗಿ ಏನೇ ಬಂದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಹೇಳಿದ್ ಮಾತ್ರ ಇವತ್ತು ನಿಮ್ ಕಣ್ಣಿಂದ ಕಾಣ್ತಾ ನಮಗೆ ಮಾಡಿಬಿಟ್ಟು ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ಬಂದಿದೆ. ನಮಗೆ ಇದಕ್ಕೆ ಸಹಕರಿಸಬೇಕಂತ ಎಲ್ಲಾ ನಮ್ಮ ಪ್ರೇಮ ಗ್ರಾಮಸ್ಥರಿಗೆ ನಮ್ಮ ಕಡೆ ನಾವು ಧನ್ಯವಾದ ಹೇಳ್ತೀನಿ. ಮತ್ತೆ ಈಗ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಯಾರೇ ಆಗಿರ್ಲಿ ಅಕ್ಕಪಕ್ಕದವ್ರಿಗೆ ಹೇಳಿ ಇನ್ನೂ ಜನನ ಕಲಿಸಿ ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಆಮೇಲೆ ಇಲ್ಲಿ ಕೊಡ್ತಾ ಇರ್ತಾರೆ ಎಲ್ಲಾ ನಡೀತಾರೆ ಉಚಿತವಾಗಿ. ಯಾವುದೇ ರೀತಿ ನಮ್ಮಲ್ಲಿ ಯಾವ್ದು ಹಣಕಾಸಿನ ಇದು ಅವಶ್ಯಕತೆ ಇಲ್ಲ ನಮ್ಗಿಲ್ಲಿ. ಮತ್ತೆ ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಮೆಡಿಸಿನ್ಸ್ ಅದು ಉಚಿತವಾಗಿ ಕೊಡ್ತಾ ಇದೀವಿ. ಆಮೇಲೆ BP ಶುಗರ್ ಚೆಕ್ ಮಾಡ್ತಾ ಇದೀವಿ. ಕಣ್ಣು ಪರೀಕ್ಷೆ ಆದ್ಮೇಲೆ ಸ್ಪೆಕ್ಸ್ ಬೇಕಾದವ್ರಿಗೆ ಒಂದು ವಾರದ ಕಾಲಾವಕಾಶ ತಗೊಂಡಿದ್ದೀವಿ. ಯಾಕಂದ್ರೆ ರೆಡಿ ಮಾಡಿ ಕೊಡ್ತಾರೆ. 1 ವಾರದಲ್ಲಿ ನಾವೇ ಕರೆದ್ಬಿಟ್ಟು ಸ್ಪೆಕ್ಸ್ ಕೊಡ್ತೀವಿ. ಮತ್ತೆ ಸರ್ಜರಿ ಬೇಕಾಗಿರೋರಿಗೆ ಅವ್ರಿಗೆ ಎಲ್ಲೋ ಕಾರ್ಡ್ ಕೊಡ್ತಾ ಇದ್ದಾರೆ. ನಾವೇ ಫೋನ್ ಮಾಡ್ತಿರ್ತೀವಿ. ಆಫೀಸ್ ಬಂದ್ರೆ ನಾವೇ ಕರ್ಕೊಂಡು ಹೋಗೋರಿಗೆ ಸರ್ಜರಿ ಮಾಡಿ ವಾಪಸ್ ತಂದು ಬಿಡ್ತೇವೆ. ಮತ್ತೆ ಮೂಳೆ ತಜ್ಞರು ಮೂಳೆಗೆ ಸೇಮ್ ಆಗೇನೇನೆ ಅದರಲ್ಲೂ ಅಷ್ಟೇ ನಮಗೆ ಸರ್ಜರಿ ಮಾಡ್ಲೇಬೇಕಾದ್ರೆ ಎಲ್ಲೋ ಕಾರ್ಡ್ ಕೊಡ್ತೀವಿ. ನಾವು ನಿಮ್ಮನ್ನ ಕರಿತೀವಿ. ನಮ್ಮ ಆಫೀಸ್ ಬಂದ್ರೆ ನಮ್ಮ ಸ್ವಂತ ವಾಹನದಲ್ಲಿ ಪಿಕಪ್ ಮಾಡ್ಕೊಂಡು ಸರ್ಜರಿ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ನಾವು ನಿಮ್ಗೆ ಬಿಡ್ತೀವಿ. ಇದು ನಮ್ಮ ಸಂಘದ ವತಿಯಿಂದ ಉಚಿತವಾಗಿರುತ್ತೆ. ಯಾವುದೇ ರೀತಿ ನಿಮ್ಗೆ ಹಣಕಾಸು ಕೊಡಬೇಕು ಅನ್ನೋ ಏನಿಲ್ಲ. ಇದು ಸುರೇಶ್ವರ್ ಕೊಟ್ಟಿರ್ತಕ್ಕಂತ ಒಂದು ಭರವಸೆ ಮತ್ತು ನಮ್ಮ ಹಿಂದೆ ಇರ್ತಕ್ಕಂತ ಒಂದು ದೈವಬಲ ಶಕ್ತಿ ನಮ್ಗೆ ಕೊಟ್ಟಿದೆ. ಇದರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು 2-3 ಗಂಟೆ ಟೈಮ್ ಇದೆ. ದಯವಿಟ್ಟು ಎಲ್ಲಾ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನನ್ನ ಕೈಲಿಲ್ಲ. ಯಾಕೆಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ, ನಿಮ್ಮ ಜೀವ ನಿಮ್ ಕೈಲಿದೆ. ಮತ್ತೆ ಇನ್ನೊಂದು ದಯವಿಟ್ಟು ರಕ್ತದಾನವನ್ನ ಮಾಡಿ. ರಕ್ತದಾನ ಮಾಡೋದನ್ನ ಒಂದು 3 ಜೀವ ಉಳಿಸ್ಬೋದು. ಒಬ್ರು ಕೊಟ್ರೆ ರಕ್ತದಾನನ ಮತ್ತೆ ತಯಾರು ಮಾಡಕ್ ಆಗೋದಿಲ್ಲ. ನಾವು ಕೊಟ್ರೆ ಇನ್ನೊಬ್ಬರಿಗೆ ರಕ್ತ ಕೊಡ್ಬೇಕು, ನಾವು ಕೊಟ್ರೆ ಇನ್ನೊಬ್ಬರಿಗೆ ರಕ್ತ. ದಯವಿಟ್ಟು ರಕ್ತದಾನ ಮಾಡಿ. ಮತ್ತೆ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ತಮ್ಮ ಎಲ್ಲಾ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅನ್ಕೊಂಡಿದ್ದೀನಿ. ಈಗ ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಭಿನಂದನೆ.